ಐವರು ಸಾವಿನ ಬಗ್ಗೆ ಕುಟುಂಬಸ್ಥರು ಅಂದರೆ ಅವ್ರು ಯಾರೋ ಅವ್ರ ರಿಲೇಟಿವ್ಸ್ ದೂರು ಕೊಟ್ಟಿದ್ದಾರೆ. ಪವನ್ ಕುಮಾರ್ ಅಂತ ಸುಮಾರು ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ನಮ್ಮ ಮನೆಗೆ ಅವ್ರು ಬರ್ತಿರ್ಲಿಲ್ಲ, ಅವ್ರ ಮನೆಗೆ ನಾವು ಹೋಗ್ತಿರ್ಲಿಲ್ಲ. ಜಗನ್ನಾಥ ರೆಡ್ಡಿ ಮನೆಯಲ್ಲಿ ಸಿಕ್ಕಿರೋ ಅಸ್ಥಿ ಪಂಜರ ಅವರದ್ದೇ ಆಗಿರಬಹುದು. ಮೃತರ ಸಾವಿನ ಬಗ್ಗೆ ಅನುಮಾನ ಇದೆ, ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ಏನೇ ವಹಿವಾಟ ಮಾಡಿದರೆ ಬೆಳಗಿನ ಜಾವ 5 ಗಂಟೆಲೇ ಅವರು ಏನು ಹಾಲು ಹಣ್ಣು ಏನೇ ತಗೊಂಡ್ರೆ ಒಳಗೆ ಸೇರ್ಕೊಂಡು ಅವ್ರು ಹೊರಡೆ ಬರ್ತಿರಲ್ಲ. ಅವ್ರು ಯಾವಾಗಲೂ ಬಾಗ್ಲಾಕಿರೋದು. ನಾನು ಒಂಥರ ವ್ಯಾಪಾರಕ್ಕಂತ ಮನೆಗೆ ಬಂದಿದ್ದೆ, ಒಳಗೆಲ್ಲ ನೋಡಿದ್ದೆ ನಾನು. ಆದರೂ ಏನು ಅವರು ಅಂತ ಇದಿರಲಿಲ್ಲ. ಅಷ್ಟು ವಹಿವಾಟನೇ ಇಲ್ಲ. ಅವ್ರ ಜನಗಳ ಜೊತೆ ಬೆರಿತಾನೆ ಇರಲಿಲ್ಲ ಅವ್ರು ಯಾರು. ಒಟ್ಟು ಅಪ್ಪ ಅಮ್ಮ ಮಗಳು 4 ಜನ. ಇದು ಅವರು ಆ ಅಮ್ಮ ಭಾರಿ ಇಂಜಿನಿಯರ್ ಅಯ್ಯಪ್ಪ. ಆ ಅಮ್ಮ ಭಾರಿ ಇದಾಯಿತು ಎಮ್ಗೆ ಚೆನ್ನಾಗಿರಲಿಲ್ಲ. ಹಂಗಾಗ್ಬಿಟ್ಟು ಏನು ಅವರೇ ಇದು ಮಾಡ್ಕೊಂಡಿದ್ದಾರೆ ನನ್ನ ಅನ್ಸುತ್ತೆ. ಅವ್ರು ಏನು ಮಾಡ್ಕೊಂಡದ್ದು ಯಾರಿಗೂ ಗೊತ್ತಾಗಿಲ್ಲ ನೋಡ್ರಿ. ಇಷ್ಟು ದಿವಸ ಅವ್ರು ಅಸ್ಥಿ ಪಂಜರ ಆಗೋವರೆಗೂ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಇದು ಅವರು ಒಂಥರ ಸೈಕೋ ಇದ್ದಂಗೆ ಇದ್ದರು. ಯಾರ ಜೊತೆನೂ ಬೆರೀತಿರಲ್ಲ. ಅವ್ರದ್ದು ಊರು ದೊಡ್ಡ ಸಿದನಹಳ್ಳಿ, ಆದರೂ ಯಾರ ಜೊತೆನೂ ಬೆರೀತಿರಲ್ಲ ಅವರು.